ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳಿಗೆ ಇದು MSP ಬೆಲೆ ಈಡೇರಲೇಬೇಕು, ಈಡೇರಲೇಬೇಕು, ಈಡೇರಲೇಬೇಕು. ಕನಿಷ್ಠ ಬೆಂಬಲ ಬೆಲೆ ಈಡೇರಲೇಬೇಕು, ಈಡೇರಲೇಬೇಕು, ಈಡೇರಲೇಬೇಕು. ಕನಿಷ್ಠ ಬೆಂಬಲ ಬೆಲೆ ಈಡೇರಲೇಬೇಕು, ಈಡೇರಲೇಬೇಕು. ಮತ್ತು ಎಲ್ಲ ಜನಪರ ಹೋರಾಟಗಾರರೇ, ಇವತ್ತು ಮುಂಗಾರಿನ ಒಂದು ಕೃಷಿ ಚಟುವಟಿಕೆಗಳು ಶುರುವಾಗ್ತಾ ಇರುವಂಥ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರೈತರಿಗೆ ರಸಗೊಬ್ಬರ ಅನಿವಾರ್ಯವಾಗಿ ಬೇಕೇ ಬೇಕು. ಕಳೆನಾಶಕ ಬೇಕು, ಎಲ್ಲರ ಡೀಸೆಲ್ ಬೇಕು, ಪೆಟ್ರೋಲ್ ಬೇಕು, ಎಲ್ಲ ಬೇಕು. ಇವತ್ತು ಕೃಷಿ ಉಪಕರಣಗಳಿಗೆ ಡೀಸೆಲ್ ಅನಿವಾರ್ಯ ಇವತ್ತು. ಆದರೆ ಇವತ್ತು ಏನಾಗಿದೆ, ಈ ಹಿಂದೆ ಎಂದಿಗಿಂತಲೂ ಹೆಚ್ಚಾಗಿ ಇವತ್ತು ರಾಸಾಯನಿಕ ಗೊಬ್ಬರಗಳ ಬೆಲೆ ಆಕಾಶಕ್ಕೇರಿದೆ, ಗಗನಕ್ಕೇರಿದೆ. ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಇವತ್ತು ಎಲ್ಲ ಬೀಜಗಳು, ರೈತರಿಗೆ ಬೇಕಾಗಿದ್ದಂಥ ಬೀಜಗಳ ಬೆಲೆ ಗಗನಕ್ಕೇರಿದೆ. ಯಾಕಾಯಿತು ಈ ಥರ? ಒಂದು ಕೆಲವು ವರ್ತಕರೇನಿದ್ದಾರೆ, ರಸಗೊಬ್ಬರ ವ್ಯಾಪಾರ ಮಾಡ್ತಕ್ಕಂಥ ವರ್ತಕರು, ವ್ಯಾಪಾರಸ್ಥರು ಅವನ್ನ ಕಾಳಸಂತೆಯಲ್ಲಿ ಮಾಡ್ತಕ್ಕಂಥ, ಅಂದರೆ ಕೃತಕ ಅಭಾವ ಸೃಷ್ಟಿಸಿ ಕಾಳಸಂತೆಯಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿ ಶುರುವಾಗಿದೆ. ಕೆಟ್ಟ ಪದ್ಧತಿ ವರ್ತಕರಲ್ಲಿ ಮಾಡ್ತಾ ಇದ್ದಾರೆ. ಅದು ಒಂದಾದರೆ, ಸರ್ಕಾರನೇ ಇವತ್ತು ಏನು ಕರ್ನಾಟಕ ರಾಜ್ಯದ ರೈತರಿಗೆ ಕೊಡಬೇಕಾದಂಥ ಏನು ಒಂದು ಅಲಾಟ್ ಆಗಿರೋಂಥ ಸಬ್ಸಿಡಿ ಮೂಲಕ ಏನು ಕೊಡಬೇಕಾಗಿತ್ತಲ್ಲ, ಅದನ್ನು ವಾಪಸ್ ತೊಗೊಂಡಿದ್ದಾರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟಂಗೆ ನಡ್ಕೊಂಡಿಲ್ಲ. ನಾವು ರೈತರಿಗೆ ಸಹಾಯಧನ ಕೊಡ್ತೀವಿ, ಮತ್ತು ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ, ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದಾಗೆ ಏನೇನೂ ಕೂಡ ಮಾಡಿಲ್ಲ. ಕೇಂದ್ರ ಸರ್ಕಾರ ಪದೇ ಪದೇ ಇವತ್ತು ರೈತರಿಗೆ ವಂಚನೆ ಮಾಡ್ತಾ ಇದೆ. ಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ. ಬರೀ ಬಾಯಿ ಭರವಸೆ ಅಷ್ಟೇ ಆಗಿದೆ ಕೇಂದ್ರ ಸರ್ಕಾರ. ಇವತ್ತು ಮೋದಿ ಸರ್ಕಾರ ಸುಳ್ಳು ಭರವಸೆಗಳನ್ನು ಕೊಡೋದೇ ಒಂದು ಮೋದಿ ಸರ್ಕಾರದ ದೊಡ್ಡ ಸಾಧನೆ ಆಗಿಬಿಟ್ಟಿದೆ ಈ ದುರಂತ. ಆಮೇಲೆ ಇವತ್ತು ಪ್ರಪಂಚದ ಇವತ್ತು ಏನು ಅಮೇರಿಕಾ ಮತ್ತು ಇರಾನ್ ಯುದ್ಧಗಳಿದಾವಲ್ಲ, ಅಮೇರಿಕಾ, ಇರಾನ್, ಇಸ್ರಾಯೇಲ್ ಯುದ್ಧ ಇದೆಯಲ್ಲ, ಆ ಯುದ್ಧದ ಸಂದರ್ಭ ಇದೆಯಲ್ಲ, ಅದು ಇವತ್ತು ಅನೇಕ ದೇಶಗಳಿಗೆ ಇವತ್ತು ಈ ಬೆಲೆ ಏರಿಕೆ ಆಗಲಿಕ್ಕೆ ಕಾರಣ. ನಮಗೆಲ್ಲರಿಗೂ ಗೊತ್ತಾಗಿದೆ. ಇವತ್ತು ಡೀಸೆಲ್, ಪೆಟ್ರೋಲ್ ಬೆಲೆ ಏನಾದ್ರು ರೈಸ್ ಆಗಿದ್ದರೆ, ಆಮೇಲೆ ಈ ಪೆಟ್ರೋಲಿನ ಈ ಮೂಲಕ ತಯಾರಾಗತಕ್ಕಂಥ ರಸಗೊಬ್ಬರದ ಬೆಲೆ ಕೂಡ ದುಬಾರಿಯಾಗಿದೆ. ಕಾರಣ ಅಲ್ಲಿಯ ಕೊರತೆ, ಅಲ್ಲಿಯ ಸರಬರಾಜು ಆಗ್ತಾ ಇಲ್ಲ. ಈ ಸರಬರಾಜು ಆಗದಿರೋ ಕಾರಣನೇ ಈ ಯುದ್ಧದ ಸಮಸ್ಯೆ, ಈ ಯುದ್ಧದ ನೆವ. ಆದರೆ ಯುದ್ಧ ಆಗಿದೆ. ಆದರೆ ಇವತ್ತು ನಮ್ಮ ಭಾರತ ಸರ್ಕಾರ, ಅದರಲ್ಲೂ ಮೋದಿ ಸರ್ಕಾರ ಇದು ಬೇಕು ಅಂತಲೇ ಮೈ ಮೇಲೆ ಹರ್ಕೊಂಡಿದೆ ಇವತ್ತು. ಯಾಕಂದರೆ ವಿದೇಶಿ ನೀತಿ ಇದೆಯಲ್ಲ, ಮೋದಿ ವಿದೇಶಿ ನೀತಿ ಏನಾಗಿದೆ ಇವತ್ತು, ಅಮೇರಿಕದ ಪರವಾಗಿ ಹೋಗಿ ಇವರು ಕೈ ಚಾಚಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ. ಹಿಂದೆ ಯಾವ ಪ್ರಧಾನಮಂತ್ರಿಗಳು ಕೂಡ ಯುದ್ಧ ನಡೀತಾ ಇರಬೇಕಾದ್ರೆ ಯಾವ ದೇಶದ ಪರವಾಗಿಯೂ ಕೂಡ ಹೋಗ್ತಿರ್ಲಿಲ್ಲ. ಅಲಿಪ್ತ ನೀತಿ ಇತ್ತು ನಮ್ಮದು. ವಿದೇಶಿ ಇವತ್ತು ನೀತಿ ಏನಿದೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ದೇಶಗಳ ಜೊತೆಗೆ ನಮ್ಮ ಸಂಬಂಧಗಳು ಹೇಗಿದ್ವು ಅಂದರೆ, ಅಲ್ಲಿ ಯಾವುದೇ ದೇಶ ಯುದ್ಧ ಮಾಡ್ತಿದ್ರು ಕೂಡ ನಾವು ನ್ಯೂಟ್ರಲ್ ಆಗಿರ್ತೀವಿ, ಅಲ್ಲಿ ಎಲ್ಲರಿಗೂ ಕೂಡ ಶಾಂತಿ ಹೇಳ್ತೀವಿ, ಯುದ್ಧದ ವಿರುದ್ಧ ನಾವು ಇರ್ತೀವಿ ಅಂತ ಕೂಡ ಸಂದೇಶ ಕೊಡ್ತಾ ಇದ್ರು ಎಲ್ಲ ಪ್ರಧಾನಮಂತ್ರಿಗಳು. ಆದರೆ ಮೋದಿ ಏನು ಮಾಡಿದ್ದಾರೆ, ಮಾನ್ಯ ಪ್ರಧಾನಮಂತ್ರಿಯ ಅಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನು, ಆದರೆ ಬಾಂಧವ್ಯ ರಷ್ಯಾ ಜೊತೆಗಿತ್ತು ಅವಾಗ ವ್ಯವಹಾರ. ಆವಾಗ ಇವೆಲ್ಲ ನಮಗೆ ಕೃಷಿಗೆ ಬೇಕಾದಂಥ ಎಲ್ಲ ರಸಗೊಬ್ಬರ ಇರ್ಬೋದು, ಇವತ್ತು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲ ಕೂಡ ಕಡಿಮೆ ದರದಲ್ಲಿ ನಮ್ಗೆ ಆಗ್ತಾ ಇತ್ತು. ಇವತ್ತು ಈ ಮೋದಿ ಅವರ ದಡ್ಡತನನೋ ಅಥವಾ ಗುಲಾಮಿ ಭಾವನೋ, ಈ ಗುಲಾಮಿತನ ಕಾರಣಕ್ಕಾಗಿ ಅಮೆರಿಕದ ಜೊತೆಗೆ ಇವರು ಸ್ನೇಹ ಮಾಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ಇಡೀ ದೇಶದ ಜನ
ರೈತರು, ಅದರಲ್ಲೂ ಮುಖ್ಯವಾಗಿ ಅನ್ನ ಬೆಳೀತಕ್ಕಂಥ ರೈತರು ಇವರ ಮೂರ್ಖತನಕ್ಕೆ, ಒಬ್ಬ ಪ್ರಧಾನಮಂತ್ರಿಯ ಮೂರ್ಖ ನಿರ್ಧಾರಗಳಿಗಾಗಿ ಇವತ್ತು ಅನುಭವಿಸಬೇಕಾಗಿದೆ, ಈ ಕಷ್ಟ ಅನುಭವಿಸಬೇಕಾಗಿದೆ. ಇವತ್ತು ಸರ್ಕಾರಕ್ಕೆ AC ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ನಾವಿವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಯೂರಿಯಾ ಗೊಬ್ಬರ 1 ಎಕರೆಗೆ 1 ಚೀಲ ಯೂರಿಯಾ ಅಂತೇಳಿ ಇವರು ಒಂದು ಕಾನೂನನ್ನು ತಂದಿದ್ದಾರೆ. ಸರ್, ಈ ಕಾನೂನಿಗೆ ನಾವು ಏನಂತ ಹೇಳ್ಬೇಕು, ಈ ಚುನಾವಣೆಗೆ ನಾವು ಏನಂತ ಹೇಳ್ಬೇಕು? 1 ಎಕರೆಗೆ 1 ಚೀಲ. ಮುಖ್ಯವಾಗಿ ನಮ್ಮಲ್ಲಿ ಬೆಳೆಯುವಂಥ ಬೆಳೆ ಶುಂಠಿ, ಭತ್ತ, ಜೋಳ, ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಯೂರಿಯಾ ಗೊಬ್ಬರ. ಇವರು ಒಂದು FID ಅಂದರೆ ಏನೋ, ಅದು ಅದ್ರ ಬಗ್ಗೆ ಒಂದು ಹೇಳ್ತೀನಿ ನೋಡ್ರಿ. 1 ಚೀಲ ಯೂರಿಯಾ ತಗೋಬೇಕಂದ್ರೆ FID ಬೇಕು. ಕೃಷಿ ಇಲಾಖೆಯಲ್ಲಿ FID ಮಾಡಿಸ್ಬೇಕು. FID ಮಾಡಿಸ್ಬೇಕಂದ್ರೆ ಅದಕ್ಕೆ ಪಾಸ್ಬುಕ್ ಬೇಕು. ನಮ್ಮ ಸಾಗರದಲ್ಲಿ ಒಟ್ಟು ನೋಂದಾಯಿತ ರೈತರು 70,000 ಸಂಖ್ಯೆಯಲ್ಲಿ ಇದ್ದಾರೆ. 70,000 ರೈತರು ಇದ್ದಾರೆ ನಮ್ಮ ಸಾಗರ ತಾಲೂಕಲ್ಲಿ. ಅದರಲ್ಲಿ ಈ FID ನೋಂದಾಯಿಸೋರು ಬೇರೆ 62,000, ಇನ್ನೂ 8,000 ರೈತರು FID ನೋಂದಾಯಿಸಬೇಕು. ಇನ್ನು 50% ನಮ್ಮ ರೈತರು ಬಗರ್ಕೂಮು, ಸೊಪ್ಪಿನ ಬೆಟ್ಟ, ಸರ್ಕಾರಿ ಕಾನು, ಜಾಡಿ, ಗೋಮಾಳ, ಅದರಲ್ಲೂ ಮುಖ್ಯವಾಗಿ ಶರಾವತಿ ಸಂತ್ರಸ್ತರು. ಅವ್ರಿಗೆ ಸರ್ಕಾರನೇ ಭೂಮಿ ತಗೊಂಡು ಅವರಿಗೆ ಒಂದು ಪಾಣಿಗೆ ಸರ್ಕಾರ ಕೊಡೋಕ್ಕಾಗಿಲ್ಲ. ಈ 50% ಜನ ಇಲ್ಲಿ ಹೋಗ್ಬೇಕು. ಇವ್ರ ನೀತಿಯಲ್ಲೇ ಒಂದನೇದಾಗಿ ಇವರ ನೀತಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. 1 ಎಕರೆಗೆ 1 ಚೀಲ ಯೂರಿಯಾ. ಎರಡನೇದು, ಈ ಉಳಿದಂಥ ರೈತರು ನಮ್ಮ ಸಾಗರ ಆಗಲಿ, ಸೊರಬ ಆಗಲಿ, ಹೊಸನಾಳ ತಾಲೂಕಲ್ಲಿ 100ಕ್ಕೆ 50% ಜನ ಬಗರ್ಕುಮು ಇತರೆ ಜಾಗದಲ್ಲಿ ಇದ್ದಾರೆ. ಅವರು ಪಾಣಿಯನ್ನು ಎಲ್ಲಿಂದ ತರ್ತಾರೆ? ಅವ್ರು ಹೆಂಗೆ FID ಮಾಡ್ಲಿಕ್ಕಾಗುತ್ತೆ? ಅವ್ರು ಬೆಳೆ ಬೆಳೆಯೋದು ಬೇಡವಾ? ಇದನ್ನ ನೋಡಿದರೆ ಸರ್, ಇದನ್ನೆಲ್ಲ ನೋಡಿದರೆ ನಮ್ಮ ಈ ಆಹಾರ ಪದ್ಧತಿಯನ್ನು ಇಲ್ಲಿ ಇವರು ಪೂರ್ತಿ ಬಂದ್ ಮಾಡಿ ವಿದೇಶದಿಂದ ಇಲ್ಲಿ ಬೆಳೆಗಳ ಅಕ್ಕಿ ಆಹಾರ ತಂದು ಮಾರಬೇಕು ಅನ್ನೋ ಒಂದು ಹುನ್ನಾರ ನಮಗೆ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ 2 ವರ್ಷ ಆಯಿತು ಸರ್, DAP ಗೊಬ್ಬರ ಚಿಪ್ಪೇರಿ ಹೇಳ್ರಿ, ಎಲ್ಲ DAP ಗೊಬ್ಬರ 2 ವರ್ಷದಿಂದ ಭಾರತದಿಂದ DAP ಗೊಬ್ಬರ ಹಾರಿ ಹೋಗಿದೆ. ಆಮೇಲೆ ಇವತ್ತು 10-26 ಗೊಬ್ಬರ ಇದೆ. ಹೋದ ವರ್ಷ 1,620 ಇದ್ದಿದ್ದು ಈ ವರ್ಷ 2,300 ರೂಪಾಯಿ. ಇದು ಯಾರನ್ನು, ನಮ್ಮ ರೈತರನ್ನ ಯಾರನ್ನೂ ಕೇಳಿಲ್ಲ. ಯಾವುದೇ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಯಾವುದೇ ನ್ಯೂಸ್ಗಳು ಬಂದಿಲ್ಲ. ಈ ಡೀಸೆಲ್ ಪೆಟ್ರೋಲ್ ರೇಟ್ ಏರಿಸೋತರ ಇದನ್ನು ಏರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಖಂಡಿತವಾಗಿ ಇದನ್ನ ಹಿಂದೆ ಏನು ಪದ್ಧತಿ ಇತ್ತು, ಯೂರಿಯಾ ಏನು ಓಪನ್ ಮಾರ್ಕೆಟಲ್ಲಿ ಸಿಗ್ತಾ ಇತ್ತು, ಅದೇ ಥರ ನಮಗೆ ಇದು ಸಿಗಬೇಕು. ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸೋದಿಲ್ಲ. ನಮ್ಮ ಹೋರಾಟವನ್ನು ಮುಂದುವರಿಸ್ತು. ಅಮೆರಿಕ ಹೋದಂತ ಸರ್ಕಾರ ಇಸ್ರೇಲಿಗೆ ಹೋದರೆ ಇದು ನನ್ನ ಫಾದರ್ಲ್ಯಾಂಡ್, ನಾಚಿಕೆ ಮಾನ ಮರ್ಯಾದೆ ಇಲ್ಲಿರ್ತಕ್ಕಂಥ ಒಬ್ಬ ವಿಷಯಗಳನ್ನು ನಾವು ಹೊಂದಿದ್ದಕ್ಕೆ ಇದೆಲ್ಲ ತಗೊಂಡು ಈ ಪೆಟ್ರೋಲ್ ಡೀಸೆಲ್ ಬೇರೆ ಏರ್ತಾ ಇದೆ ಅಂತಲ್ಲ. ಯಾಕಂದರೆ ಇವರ ನೀತಿಗಳು, ಈ ನೀತಿಗಳು ಎಷ್ಟೊಂದು ಕೆಟ್ಟದಾಗಿದೆ ಅನ್ನೋದಕ್ಕೆ ಬರೀ ರೈತರಿಗೆ ವಿಷ ಅಲ್ಲ, ವಿಷ ಕೊಡೋದ್ರ ಜೊತೆಗೆ ನೇಣು ಹಾಕ್ತಕ್ಕಂಥದ್ದು. ಎಷ್ಟು ಏರ್ಲಿ ಏನೇ ಆಗಲಿ, ಕೆಲವು ಭಕ್ತರಿಗೆ ಯಾಕೆ ಏರ್ತಾ ಇದೆ, ಏನಾಗ್ತಾ ಇದೆ? ಯಾಕಂದರೆ ಅಂಬಾನಿ ಅದಾನಿ ಅಂತ 2 ಜನನ ಸಾಕಲಿಕ್ಕೋಸ್ಕರ ಇಡೀ ಜಗತ್ತಲ್ಲಿರೋ ಎಲ್ಲರಿಗೂ, ರೈತರಿಗೆ, ಕಾರ್ಮಿಕರಿಗೆ, ಸಾಮಾನ್ಯ ಜನಸಾಮಾನ್ಯ ಗೊತ್ತು. ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಇರುತ್ತೆ, ರೈತರಿಗೆ ಮಾತ್ರ ಅಲ್ಲ, ಎಲ್ಲ ವಾಹನಗಳು ಎಲ್ಲ ದರ ಏರಿಕೆ ಆಗುತ್ತೆ. ಏರಿಕೆ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ದರಗಳು ಏರಿಕೆ ಆಗುತ್ತೆ. ನೀವು ಒಟ್ಟೊಂದು ವಾರದಿಂದ 2 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, 1 ರೂಪಾಯಿ, ಈಗಾಗಲೇ 8 ರೂಪಾಯಿ, 9 ರೂಪಾಯಿ ಏರಿದೆ, 10 ರೂಪಾಯಿ. ಗೊಬ್ಬರ ಈಗಾಗಲೇ ಹೇಳಿದಾಗ ಮಾರಕವಾಗಿರ್ತಕ್ಕಂಥ ಒಂದು ಕಾಯ್ದೆಗಳನ್ನು, ಬೆಲೆ ಏರಿಕೆಗಳನ್ನು ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಯುದ್ಧ ಒಂದು ಕಾರಣ. ಆ ಯುದ್ಧದ ಕಾರಣದಿಂದ ಪೆಟ್ರೋಲು, ಡೀಸೆಲ್ ರೇಟ್ ಹೆಚ್ಚಾಗಿದೆ, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಹೆಚ್ಚಾಗಿರೋದ್ರಿಂದ ಇಲ್ಲಿ ಯಾರೋ 5 ರೂಪಾಯಿ 10 ರೂಪಾಯಿ ಹೆಚ್ಚಿಗೆ ವಸ್ತುಗಳನ್ನು ಹೆಚ್ಚಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಾರಣ ಅಂತ ಹೇಳ್ಬೋದು. ಒಂದು ಚೀಲ 1,600 ರೂಪಾಯಿ ಇರ್ತಕ್ಕಂಥ ಒಂದು 10-26 ಚೀಲನ ಇವತ್ತು ದಿಢೀರ್ ಅಂತ 2,300 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೈತರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ, ಕೃಷಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳ ಮೇಲಿನ ಸಬ್ಸಿಡಿಯನ್ನು ವಾಪಸ್ ತಗೊಂಡು ರೈತರಿಗೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ, ರೈತರಿಗೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ ಮೇಲೆ ಸಬ್ಸಿಡಿ ಕೊಡೋದಕ್ಕೆ ಅವರಿಗೆ ಕಷ್ಟ ಆಗ್ತೈತಿ ಸರ್ಕಾರದವರಿಗೆ. ಯಾವುದಾದ್ರು ಉದ್ಯಮಿಗಳು, ಅಂಬಾನಿ, ಅದಾನಿಯಂತಹ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯವರು ಇಲ್ಲಿ ಬಂದು ಬಂಡವಾಳ ಹೂಡಿಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಸಬ್ಸಿಡಿಯನ್ನು ಕೊಟ್ಟು ಅವ್ರನ್ನ ಮೇಲೆ ಎತ್ತಕ್ಕಂಥ ಕೆಲಸಗಳನ್ನು ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಾವೆ.
ಅಕ್ಕಿಯದ್ದು ರೇಟ್ ಜಾಸ್ತಿ ಮಾಡಿದ್ರು. ಅದೇ ರೀತಿ ಈಗ ನಿಂತಿದೆಯಲ್ಲ, ಈಗ ರೇಟ್ ಬದಲು ಸ್ಥಿತಿಗೆ ತರ್ಬೋದಲ್ಲ ಇವರು, ಯಾಕೆ ತರ್ತಾ ಇಲ್ಲ? ಹೋದ್ ಸರಿ ಹಂಗೇನೆ ಬೆಳೆ ವಿಮೆ ಅಂತ ಕಳ್ಸ್ಕೊಂಡ್ರೆ ಎಲ್ಲ ರೈತರಿಗೆ ಇದೆ. ಮಳೆ ಮಾಪನ ಸರಿ ಇಲ್ಲ, ಅದಕ್ಕೆ ಸರ್ಕಾರ ಕಾರಣ, ಅಧಿಕಾರಿಗಳ ಕಾರಣ. ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ದೇಶಾದ್ಯಂತ ಇವತ್ತೇನು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರೈತ ಸಂಘ ಸಮಿತಿ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ನಮ್ಮ ರೈತರ ಪರವಾಗಿ ಒಂದು ಯೋಜನೆ ರೂಪಿಸ್ತೀವಿ, ರೈತರ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ತಿದ್ರು, ಅವ್ರು ಇವತ್ತು ಆ ಭರವಸೆಗಳನ್ನ, ಚುನಾವಣೆ ಸಹ ಕೊಟ್ಟಂತ ಭರವಸೆಗಳನ್ನ ಸುಳ್ಳು ಭರವಸೆ ಕೊಟ್ಟು ನಮ್ಮ ರೈತರಿಗೆ ಮಾರಕವಾಗ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಸೆಂಚೆಂಟ್ ರೈತರು ಅಂದ್ರೆ ಒಂದು ಸೆಂಚೆಂಟ್ ಫ್ಯಾಕ್ಟ್ರಿ ಇದ್ದಂಗೆ. ನಮ್ಮ ದೇಶದ ಸಾರ್ವಜನಿಕರಿಗೆ ಏನೇನು ಬೇಕೋ ಅದನ್ನೆಲ್ಲ ತಮ್ಮ ಶ್ರಮದಿಂದ ಮತ್ತು ಈ ದೇಶದ ಭೂಮಿ ಒಳಗೆ, ಸ್ವಂತ ಭೂಮಿ ಆಗಿರ್ಬೋದು ಅಥವಾ ಈ ದೇಶದ ಭೂಮಿ ಆಗಿರ್ಬೋದು, ಉಳುಮೆ ಮಾಡಿ ಜನನ ಸಾಕಂತ ಒಂದು ಸಣ್ಣ ಉದ್ಯಮಿಗಳು ಅಂತಲೇ ಹೇಳ್ಬೋದು ರೈತರಿಗೆ. ಈ ಮೋದಿಯವರು ನಿಜವಾಗ್ಲೂ ರೈತರನ್ನ ಉದ್ಯಮಿಗಳನ್ನ ಆಗಿ ಬೆಳೆಸೋಂಥ ಒಂದು ಮೆಂಟಾಲಿಟಿ ಇಲ್ಲ. ಅವರು ಬಿಸ್ನೆಸ್ ಮ್ಯಾನ್ಗಳನ್ನ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಗೊಬ್ಬರ ಕೊಡದೇ ಇದ್ರೆ ಆಟೋಮೆಟಿಕ್ಲಿ ರೈತರು ಬೆಳೆ ಕಡಿಮೆ ಮಾಡ್ತಾರೆ. ಈ ದೊಡ್ಡ ದೊಡ್ಡ ಏಜೆನ್ಸಿ ಮುಖಾಂತರ ಹೊರಗಡೆಯಿಂದ ಆಹಾರ ಧಾನ್ಯಗಳನ್ನ ತಂದು ಕೊಟ್ರೆ ದೇಶಕ್ಕೂ ಕಮಿಷನ್ ಸಿಗ್ತದೆ. ಅವರ ಆತ್ಮೀಯ ಸ್ನೇಹಿತರೆಲ್ಲ ಬಲಾಢ್ಯ ಮಾಡಿ ದೇಶದ ಒಂದೊಂದು ಆಸ್ತಿಗಳನ್ನ ಅವ್ರ ಹೆಸರಿಗೆ ಬರೆದು ನೆಕ್ಸ್ಟ್ ಅಧಿಕಾರ ಹೋದ್ರೂ ಈ ದೇಶದ ಅರ್ಧ ಆಸ್ತಿನ ಅವ್ರ ಹಿತೈಷಿಗಳ ಜೊತೆಗೆ ಇಟ್ಕೋಬೇಕು ಅನ್ನೋ ಒಂದು ಪ್ಲಾನ್ ಹಾಕಿಂದ ಇವರು ದೇಶ ಮುಗ್ಸಕ್ಕಾಗಿ ಈ ಮೂಲ್ಯಮ ಹಾಕಂತ ಮೋದಿ ದಯಮಾಡಿ ಈ ದೇಶದ ರೈತರನ್ನ ಉಳಿಸೋದಲ್ಲ, ಇವ್ರು ನಮಗೆ ಏನು ಕಾನ್ಸೆಪ್ಟ್ ಹೇಳ್ತಾರೆ, ಯೂರಿಯನ್ನ ಹಾಲಿಗೆ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿ ಬಳಸ್ತಾರೆ. ಅದಕ್ಕಾಗಿ ನಾವು ಅದನ್ನ ಕಂಡುಹಿಡಿಯೋಕ್ಕಾಗಿ ಅಥವಾ ಬಂದೋಬಸ್ತ್ ಮಾಡೋಕ್ಕಾಗಿ ಯೂರಿಯನ್ನ ನಾವು ಕೊಡೋಕ್ಕಾಗಿ ರೈತರಿಗೆ FID ಮಾಡ್ತಾ ಇದ್ದೀವೋ. ಅಲ್ಲಪ್ಪ, ರೈತರಿಗೆ FID ಮಾಡಿ ಬರೀ 45 kg ಗೊಬ್ಬರ ಯಾಕೆ ಕೊಡ್ತೀವಿ? FID ಮಾಡ್ಕೊಳ್ಳಿಕ್ಕೆ ನಿಮ್ಮ ಬೆಳೆಗೆ ಅಗತ್ಯ ಇದ್ದಷ್ಟು ಓಪನ್ ಮಾರ್ಕೆಟ್ ಕೊಡಬೇಕು. ಫ್ಯಾಕ್ಟರ್ ತೆಗಿತಾರೆ, ಅವ್ರು ತೆಗಿತಾರೆ. ನಿಮಗೆ ಕ್ಯಾನ್ಸರ್ ಬರ್ತಿದೆ ಅಂತ ನಪ ಹೇಳೋ ಅಂತ ಈ ಕೇಂದ್ರ ಸರ್ಕಾರದ್ದು ಡಬಲ್ ನಾಮ. ಇವತ್ತು ಹಂಗಾರೆ ನಾವು ಕೀಟನಾಶಕ ಒಬ್ಬ ಹೊಲದ ಹೊಡಿತಾ ಹಿಡಿದ್ರೆ ಇಡೀ ಪರಿಸರ ಹಾಳಾಗಿದ್ದಲ್ಲ, ಅದ್ರ ಬಗ್ಗೆ ಮಾತಾಡೋದು ನೀವು. ಗೊಬ್ಬರ ಕೊಟ್ಟರು ಮಾತ್ರ ಕ್ಯಾನ್ಸರ್ ಬರ್ತೈತಾ? ದಯಮಾಡಿ ಇಂಥ ಕೇಂದ್ರ ಸರ್ಕಾರನ ನಾವು ಹಿಂದೆಂದೂ ಕೇಂದ್ರ ಸರ್ಕಾರಗಳು ರೈತರ ಮೇಲೆ ಈ ಥರ ಹತಾಶೆ ಮಾಡಲಿತ್ತು. ಮುಂದಿನ ದಿನದಾಗೆ ನಾವು 28ರ ಚುನಾವಣೆಗೆ ಕೇಂದ್ರ ಸರ್ಕಾರನ ನೆಲ ಕಚ್ಚಿಸ್ಲೇಬೇಕು ಅನ್ನೋದು ನಾವು ರೈತರು ಇವತ್ತಿನಿಂದಲೇ ನಾವು ಒಂದು ನಿರ್ಧಾರ ಮಾಡ್ಕೋಬೇಕು ಅಂತೇಳಿ ನಾ ಮಾತಾಡಿ ಡೀಸೆಲ್ ಹೆಚ್ಚಾಯ್ತು ಅಂದಾಗ ಸ್ವಾಭಾವಿಕವಾಗಿ ನಾವು ಡೀಸೆಲಿನ ಮತ್ತೆ ಟ್ಯಾಕ್ಸಿಯ ಬೆಲೆಯನ್ನು ಹೆಚ್ಚು ಮಾಡಬೇಕಾಗುತ್ತೆ. ಹಾಗೆ ರೈತರಿಗೆ ಇದೊಂದು ದೊಡ್ಡ ಭಾರವಾಗಿ ಪರಿಣಮಿಸ್ತದೆ. ಇದು ಒಂದು ಹಂತದಲ್ಲಾದರೆ ಇನ್ನು ರಸಗೊಬ್ಬರಗಳ ಬೆಲೆಯನ್ನು 1ಕ್ಕೆ 2ರಷ್ಟು ಏರಿಸ್ತಕ್ಕಂಥ ಈ ಸರ್ಕಾರಗಳು ಯಾವುದೇ ರೀತಿ ರೈತರ ಪರವಾಗಿ ಇಲ್ಲ ಅನ್ನೋದು ನಮಗೆ ಎದ್ದು ಕಾಣ್ತಾ ಇದೆ ರಾಜ್ಯದ ರೈತರು. ಹಾಗಾಗಿ ಯೂರಿಯನ್ನ ನಾವೇನಿಗೆ ಎಲ್ಲರೂ ಹೇಳಿದರೆ ಯೂರಿಯಾ ಬರೀ 1 ಎಕರೆಗೆ 1 ಚೀಲ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅಂತ. ಅವರಿಗೆ, ಸರ್ಕಾರದವರಿಗೆ ಹಲವಾರು ಕಂಪನಿಗಳ ಅವಶ್ಯಕತೆ ಹೆಚ್ಚಾಗಿದೆ ರೈತರಿಗಿನ್ನ. ಯಾಕೆ ಅಂತಂದ್ರೆ ಕೆಲವು ಪದಾರ್ಥಗಳಿಗೆ ಯೂರಿಯನ್ನ ಬಳಸೋದು ತಮ್ಮೆಲ್ಲರ ಗಮನದಲ್ಲಿದೆ. ಆ ಕಂಪನಿಗಳಿಗೆ ನರೇಂದ್ರ ಮೋದಿಯವರು, ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ನವದೆಹಲಿ ಮಾನ್ಯರೇ, ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯನ್ನು ವಿರೋಧಿಸಿ ದಿನಾಂಕ 27/5/26 ಬುಧವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರರ ಮೂಲಕ ಕಳುಹಿಸಿದ ಪ್ರತಿಭಟನೆಯ ಹಕ್ಕೊತ್ತಾಯ ಪತ್ರ. ನಾವು ಈಗಾಗಲೇ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಸಭೆಯನ್ನು ಮಾಡಿರುವುದರ ಬಗ್ಗೆ ಮಳೆಗಾಲದ ಮತ್ತು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಮಾಡಿ ಅಂತ ಮನವಿಯಲ್ಲಿ ತಿಳಿಸಿದ್ದಾರೆ. ಸಾಹೇಬರನ್ನು ತಗೊಂಡು ಮನವಿಯಲ್ಲಿ ಏನು ಅಂಶಗಳಿವೆ ಅವುಗಳ ಬಗ್ಗೆ ಸಭೆಯನ್ನು ಮಾಡಿದ್ದು ಅವರು ಸೂಕ್ತ ನಿರ್ದೇಶನ ತಮ್ಮ ಮನವಿಯನ್ನು